ಡಿ ಕೆ ಶಿವಕುಮಾರ್. ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕಾರ್ಯನಿರತ ಪತ್ರಕರ್ತರ ಮಕ್ಕಳಿಗೆ ರಾಜ್ಯಮಟ್ಟದ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡಿದ್ದರು. ಕಾರ್ಯಕ್ರಮವನ್ನು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹಾಗೂ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಉದ್ಘಾಟಿಸಿದರು. ಈ ವೇಳೆ ಪತ್ರಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಪ್ರಗತಿಪರ ಚಿಂತನೆಗಳನ್ನು ಒಳಗೊಂಡ ಚಿಕ್ಕಬಳ್ಳಾಪುರ ಸಂಸದ ಡಾ ಕೆ ಸುಧಾಕರ್ ತಾನು ಶಾಸಕನಾಗಿ ಸಚಿವರಾಗಿದ್ದಾಗ ಗುರುತರವಾದ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸಿದ್ದಾರೆ. ಅವರು ಈಗ ನಮ್ಮೊಟ್ಟಿಗೆ ಸಂಸದರಾಗಿ ನನಗಿಂತ ವೇಗವಾಗಿ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆತ ಯುವಕ, ನಾನು ವಯಸ್ಸಾದವ, ನನಗೆ ಸ್ಪರ್ಧಿಯಾಗಿ ಕೆಲಸ ಮಾಡ್ತಿದ್ದಾರೆ ಎಂದು ಡಾ ಕೆ ಸುಧಾಕರ್ ಮಾಡಿದ ಕೆಲಸಗಳನ್ನು ನೆನೆಸಿಕೊಂಡರು. ಈಗ ಎಐ ಮತ್ತು ಜೆನ್ಸಿ ಯುಗ ಆರಂಭವಾಗಿದೆ. ಅವೆರಡರ ಒಟ್ಟಿಗೆ ನೀವು ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ನಿಮ್ಮ ವೃತ್ತಿಯೇ ಮುಂದಕ್ಕೆ ಸಾಗೋದಿಲ್ಲ ಎಂದರು. ರಾಜಕಾರಣಿ, ಪ್ರಗತಿಪರ ಚಿಂತನೆ ಇರುವಂತ ಒಬ್ಬ ರಾಜಕಾರಣಿ, ಅವರು ಈ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮಂತ್ರಿಗಳಾದ ಮೇಲೆ ಇಲ್ಲಿ ಅಭಿವೃದ್ಧಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಮತ್ತು ನಾವು ಮಾತನಾಡಬಾರ್ದು, ನಮ್ಮ ಕೆಲಸಗಳು ಮಾತನಾಡಬೇಕು ಅನ್ನುವಂಥದ್ದು ಅವ್ರು ಮಾಡಿರುವಂಥ ಕೆಲಸಗಳೇ ಅದಕ್ಕೆ ಸಾಕ್ಷಿ. ಒಂದು ಮೆಡಿಕಲ್ ಕಾಲೇಜಿಂದ ಹಿಡಿದು ನೀರಾವರಿಗೆ ಅವರು ತೆಗೆದುಕೊಂಡಿರುವಂಥ ಶ್ರಮ ಮತ್ತು ಈ ಕನ್ನಡ ಭವನ ಕಟ್ಟೋದಕ್ಕೆ ಅವರು ನಿಜವಾಗ್ಲೂ ಕೂಡ ಅವ್ರು ಪಟ್ಟಿರುವ ಶ್ರಮ, ಒಂದು ರೀತಿಯಲ್ಲಿ ಅವರೆಲ್ಲ ಈಗ ಹೆಂಗ ಜನ ಬರುವಂಥ ಕಾಲ ಏನಂತಲ್ಲ, ಜನ್ಜಿ ಇದು ಹೊಸ ಸ್ವರಾಗಿದೆ. ಈಗ ಜನ್ಜಿ ಈಗ ಅವ್ರ ಕಾಲ ಬಂದಿದೆ. ಈಗ ಹೀಗಾಗಿ ಈ ಪತ್ರಕರ್ತರಲ್ಲೂ ಜನ್ಜಿ ಬರ್ತಾರೆ. ಇನ್ನೊಂದು ಸ್ವಲ್ಪ ದಿವಸಕ್ಕೆ ಯಾರೇ ಬಂದಿದ್ದಾರೆ, ಇನ್ನೊಂದು ಸ್ವಲ್ಪ ದಿವಸಕ್ಕೆ ಪತ್ರಕರ್ತರಲ್ಲೂ ಕೂಡ ಜನ್ಜಿ ಬರ್ತದೆ. ಎಲ್ಲರೂ ಕೂಡ ಎರಡು ಬದಲಾವಣೆಗೆ ನಾವೆಲ್ಲರೂ ತಯಾರಾಗಬೇಕು. ಒಂದು ಎಐ, ಇನ್ನೊಂದು ಜೆನ್ಜಿ. ಜಿಲ್ಲಾ ಉಸ್ತುವಾರಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮಾತನಾಡಿ, ಸಂವಿಧಾನದ 3 ಅಂಗಗಳಾದ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗದ ಜೊತೆಗೆ ಅವರೆಲ್ಲರನ್ನು ಎಚ್ಚರಿಸಿ ವಿರೋಧ ಪಕ್ಷವಾಗಿ ಕೆಲಸ ಮಾಡುವ ಪತ್ರಿಕಾ ರಂಗವು 4ನೇ ಪಿಲ್ಲರ್ ಆಗಿ ಸಮಾಜದ ಕೆಲಸ ಮಾಡುತ್ತಿದೆ. ಸರ್ಕಾರ ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡುತ್ತಿರುವ ಪತ್ರಕರ್ತರನ್ನು ಅಸಂಘಟಿತ ವಲಯಕ್ಕೆ ಸೇರಿಸಿ ಕಾರ್ಮಿಕ ಇಲಾಖೆಯಿಂದ ಸಿಗುವ ಸೌಲಭ್ಯಗಳನ್ನು ಕೊಡಿಸುವ ಕೆಲಸ ಮಾಡುತ್ತಿದೆ. ನಾನು 3 ವರ್ಷಗಳ ಕಾಲ ಉನ್ನತ ಶಿಕ್ಷಣ ಸಚಿವನಾಗಿ ಕೆಲವು ಬದಲಾವಣೆಗಳನ್ನು ತರಲು ಪ್ರಯತ್ನಿಸಿದ್ದೇನೆ. ಮುಂದೆ ಬರುವ ಸಚಿವರು ಅದನ್ನು ಮುಂದುವರಿಸುತ್ತಾರೆ ಎಂಬ ನಂಬಿಕೆ ಇದೆ, ನೋಡೋಣ ಎಂದರು. ಇದೇ ವೇಳೆ ರಾಜ್ಯ ಮತ್ತು ಸಮಿತಿಗಳು ಕೈಗೊಂಡಿರುವ ಚಟುವಟಿಕೆಗಳ ಬಗ್ಗೆ ಪ್ರಶಂಸನೀಯ ಮಾತುಗಳನ್ನು ಆಡಿದರು. ನಾವು ಸಮ್ಮೇಳನವನ್ನು ಮಾಡಿದ್ವಿ, ಅದರಲ್ಲಿ ತೀರ್ಮಾನ ಆಗಿದೆ, ಅದರಂತೆ ಸಮಿತಿಯನ್ನು ಮಾಡಿದ್ದೀವಿ. ಆದಷ್ಟು ಬೇಗ ಅದನ್ನು ನಾವು ಸಂಬಂಧಪಟ್ಟ ವಿಶ್ವವಿದ್ಯಾಲಯಗಳಿಗೆ ಕಳಿಸಿ ಅಲ್ಲಿ ಆ ಸಿಲೆಬಸ್ಸನ್ನು ಅಳವಡಿಕೆ ಮಾಡಿಕೊಂಡಾಗ ನಮ್ಮ ಮಕ್ಕಳು ಅದರ ಬಗ್ಗೆ ಅಧ್ಯಯನ ಮಾಡಿ ಆ ಒಂದು ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಪಡಿತಕ್ಕಂಥದ್ದಾಗುತ್ತೆ ಮತ್ತು ಉದ್ಯೋಗ ಲಭಿಸ್ತಕ್ಕಂಥದ್ದಾಗುತ್ತೆ. ಹೆಚ್ಚು ಉದ್ಯೋಗ ಆಧಾರಿತವಾದಂಥ ಶಿಕ್ಷಣಕ್ಕೆ ಒತ್ತು ಕೊಡ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಿದ್ದೇವೆ. ಭಾಳಷ್ಟು ಬದಲಾವಣೆ ತಂದಿದ್ದೀವಿ. ಇನ್ನು ಭಾಳಷ್ಟು ಬದಲಾವಣೆ ಆ ಒಂದು ದಾರಿಯಲ್ಲಿತ್ತು. ಈಗ ಈ ಒಂದು ಬದಲಾವಣೆ, ರಾಜಕೀಯ ಬದಲಾವಣೆ ಆಗಿದೆ. ನೋಡೋಣ ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದು ಕಾದು ನೋಡಬೇಕು. ಒಟ್ಟಾರೆಯಾಗಿ ಒಂದು ಸಿಕ್ಕಿರ್ತಕ್ಕಂಥ ಅವಕಾಶದಲ್ಲಿ ನಾನು ಪ್ರಾಮಾಣಿಕವಾಗಿ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ತರ್ತಕ್ಕಂಥ ಒಂದು ಹೆಜ್ಜೆಯನ್ನು ನಾನು ಇಟ್ಟಿದ್ದೆ. ಅದು ಮುಂದುವರಿತದೆ ಅಂತಕ್ಕಂಥ ಒಂದು ನಂಬಿಕೆ ಇದೆ. ಇಂದಿನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಮೆರುಗು ನೀಡಲು ನಂದಿ ಬೆಟ್ಟದ ನಾರು ಬೇರು ಪ್ರಶಸ್ತಿ ಪುರಸ್ಕೃತ ನಾಗರಾಜ್ ರವರು ನಾರು ಬೇರು ಪ್ರದರ್ಶನ, SHGಗಳಿಂದ ತಯಾರಿಸಿದ ಅಲಂಕಾರಿಕ ವಸ್ತುಗಳ ತಿಂಡಿ ತಿನಿಸುಗಳು, ಚಿಂತಾಮಣಿ ಕಲ್ಯಾಣ್ ಕುಮಾರ್ರಿಂದ ಸಂಗ್ರಹಿಸಿದ ಹಳೆ ನಾಣ್ಯಗಳ ಮತ್ತು ಪತ್ರಿಕೆಗಳ ಪ್ರದರ್ಶನ ಆಕರ್ಷಣೀಯವಾಗಿತ್ತು. ವೇದಿಕೆಯಲ್ಲಿ ಮುಖವೀಣೆ ಆಂಜಿನಪ್ಪ ಚಿಂತಾಮಣಿ ವಿದ್ಯಾರ್ಥಿನಿ ಯೋಗಾಸನ, ಸೋಸು ರವರ ಮಕ್ಕಳ ಕಲಾ ಪ್ರದರ್ಶನ, ಗೊಲ್ಲಹಳ್ಳಿ ಮಂಜುನಾಥ್ ಮತ್ತು ಚೈತ್ರ ತಂಡಗಳ ಡೊಳ್ಳು ಕುಣಿತ ಎಲ್ಲರ ಗಮನ ಸೆಳೆದ್ವು. ಕಾರ್ಯಕ್ರಮದಲ್ಲಿ ಸಂಸದ ಡಾ ಕೆ ಸುಧಾಕರ್, ಜಿಲ್ಲಾಧಿಕಾರಿ ಪ್ರಭು, ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು, ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಚಿಕ್ಕಬಳ್ಳಾಪುರ, ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ, ಜಿಲ್ಲಾಧ್ಯಕ್ಷ ರವಿಕುಮಾರ್, ಪ್ರಧಾನ ಕಾರ್ಯದರ್ಶಿ ಕಾಕತಿ ನಾಗರಾಜ್ ಇನ್ನಿತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.